ಪ್ರೇಮರೇ, ನಿಮ್ಮ ಮೊದಲನೇ ಸಿನಿಮಾಯಿಂದ ಇವತ್ತಿನವ್ರು KD ಕೂಡ ಪ್ರತಿಯೊಂದು ಹಾಡುಗಳು ಕೂಡ ಒಂದು ಸಪ್ರೇಟ್ ಆದ ಆಲ್ಬಮ್ಮು. ಇವತ್ತಿವರೆಗೂ ಅದು ಸೂಪರ್ ಹಿಟ್ಟೇ ಇರುತ್ತೆ. ಯಾರೇ ಡ್ರೈವ್ ಮಾಡ್ಕೊಂಡವರು ನಿಮ್ಮ ಸ್ಟಾರ್ಟ್ ಆಗಿಬಿಟ್ರೆ ಹಾಡುಗಳು ಯಾವುದು ಚೇಂಜ್ ಮಾಡಬೇಕು ಅನ್ಸಲ್ಲ. ಸಂಗೀತಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತೀರಾ. ಕತೆಗಿನ್ನ ಮೊದಲು ಸಂಗೀತ ರೆಡಿ ಆಗುತ್ತಾ ಅಂತ ಒಂದು ಇನ್ವಿಟೇಷನ್ ಅದು. ಈಗ ನಮ್ಮ ಮದುವೆಗೆ ಕರಿಬೇಕು ಅಂತಂದರೆ ಏನಿಲ್ಲ, ನಾನು ಮದುವೆ ಆಗ್ತೀನಿ ಬರ ಅಂತಂದ್ರೆ ಅವ್ರಿಗೆ ಜ್ಞಾಪಕ ಇರಲ್ಲ. ಒಂದು ಇನ್ವಿಟೇಷನ್ ಮಾಡಿ ನೀಟಾಗಿ ಡೇಟು ಗೀಟು ಎಲ್ಲ ಹಾಕ್ಬಿಟ್ಟು ಕೊಟ್ಟರೆ ನಾನು ಮದುವೆ ಆಗ್ತಾಯಿನಿ ಇಂಥ ಜಾಗ ಇಂಥ ಇದು ಬಾರಯ ಅಂತಂದರೆ, ಸೊ ಅದೊಂದು ಒಂಥರ ಸಿನಿಮಾಗೆ ಒಂದು ಇನ್ವಿಟೇಷನ್ ಇದ್ದಾಗ ಅದಕ್ಕೆ ಜೀವ. ಅದು ಮ್ಯೂಸಿಕ್ ಅನ್ನೋದು ಫಸ್ಟು ಯಾವುದೇ ಆಗಲಿ, ಕಷ್ಟ ಸುಖ ಏನೇ ಬಂದ್ರೂ ಅದೊಂದು ಮ್ಯೂಸಿಕ್ ಸಂಗೀತ ಅಂದರೆ ಅದೆಲ್ಲ ಮರಿತೀವಿ ಅಂತೀವಲ್ಲ. ಸೊ ಅದರ ಖುಷಿ ಬೀಳಬೇಕು ಅಂದರೆ ಸಂಗೀತ ಬೇಕು, ನೋವು ಮರಿಬೇಕು ಅಂದ್ರೂ ಸಂಗೀತ ಬೇಕು. ಸೊ ಅದಕ್ಕೆ ಅದೊಂದು ಪಲ್ಸ್, ಅದು ಎಂಟೈರ್ ಸಿನಿಮಾದೊಂದು ಪಲ್ಸು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯಾಕೆ ಫಸ್ಟು ಸಾಂಗ್ಸ್ಗಳನ್ನ ಇದು ಮಾಡ್ತೀನಿ ಅಂತಂದರೆ, ಬಿಕಾಸ್ ಸ್ಟೋರಿಗೆ ಕರೆಕ್ಟಾಗಿ ಕನೆಕ್ಟ್ ಮಾಡ್ಕೊಂಡು ಹೋಗ್ತೀನಿ. ನಾನು ಬೇರೆ ಏನು ಮಾಡಲ್ಲ. ಬೇರೆ ಸುಮ್ಮನೆ ಎಲ್ಲ ಒಂದು ಸಾಂಗ್ ಬರೋದು, ಸುಮ್ಮನೆ ಎಲ್ಲ ಒಂದು ಇದು ಮಾಡೋದು ಮಾಡಲ್ಲ. ಸೊ ಅದರಿಂದ ಫಸ್ಟ್ ಪ್ರಾಮುಖ್ಯತೆ ಸಾಂಗು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ಸಿನಿಮಾ ಫಸ್ಟು ಹೀರೋನೇ ಅರ್ಜುನ್ ಜನ್ಯ ಫಸ್ಟ್ ಹೀರೋ. ಏನಕ್ಕೆ ಅಂದರೆ ನಾನು ಮಾಡಿರೋ ಸಿನಿಮಾಗಳು ಯಾವುದೇ ತಗೊಳ್ಳಿ ನೀವು, ಗುರುಜಿ ಆಗಲಿ, RP ಪಟ್ನಾಯಕ್ ಅವರಾಗಲಿ ಆ್ಯಂಡ್ ಹರಿ ಅವರಾಗಲಿ. ಸೊ ಈಗ ಅರ್ಜುನ್ ಅವನಿಂದ ಕಲಿತಾ ಇದ್ದೀನಿ. ಅವ್ರು 3 ಜನದಿಂದ ಕಲಿಸಿದ್ರು ನನಗೆ, ಈಗ ಇವನಿಂದ ಕಲಿತಾ ಇದ್ದೀನಿ. ಸೊ ಇನ್ನೂ ಬೆಸ್ಟ್ ಏನೇನು ಮಾಡೋಕ್ಕೆ ಸಾಧ್ಯ, ಮ್ಯೂಸಿಕ್ ಮಾಡೋಣ ಅಸ್ಟೆಂಟಾಗಿ. ಹೌದು, ಅವನ ಅಸ್ಟೆಂಟ ನಾನು ಆ್ಯಕ್ಚುಲಿ. ಇಲ್ಲ ಮಗನೇ, ಅವಾಗ ಏನಾಗುತ್ತೆ, ಸೊ ಆ ಟೈಮಲ್ಲಿ ಮಾಡೋಕ್ಕೆ ಇನ್ನೊಂದು ಬೇರೆ ಏನೋ ವಿಷಯ ಇದೆ. ಸೊ ಅವಾಗ ಅದನ್ನು ಮಾಡ್ತೀನಿ. ಬಟ್ ಇವಾಗ ಬಿಟ್ಟರೆ ಈಗ ನೆಕ್ಸ್ಟು ಕಮಿಂಗ್ 25 ನಾಳೆಯಿಂದ ಇದು ಏನದು ಯಾವ ಕ್ರಿಸ್ಮಸ್, ನ್ಯೂ ಇಯರ್ ಅಂದರೆ ನಮಗೆ ಯುಗಾದಿ ಆ್ಯಕ್ಚುಲಿ. ಸೊ ಎಲ್ಲರೂ ಹೊಸ ವರ್ಷ ಬರ್ತಾ ಇದೆಯಲ್ಲ, ಇದಕ್ಕೆ ಈ ಮಾಮೂಲಿ ಗೊತ್ತಲ್ಲ ನಿಮ್ಗೆ, ರಾತ್ರಿ ಹೊತ್ತಿಲ್ಲ ಟಚ್ ಅದು ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಇದು ಮಾಡಿದೆ ಅಷ್ಟೇ, ಸಿಂಪಲ್. ಪ್ರೇಮ್ ಸರ್, ಹಲೋ ಪ್ರೇಮ್ ಸರ್, ಅರ್ಜುನ್ ಜನ್ಯ ಸರ್ ಹೇಳ್ತಾ ಇದ್ರು, ಇಲ್ಲಿ ಅರ್ಜುನ್ ಜನ್ಯ ಸರ್ ಹೇಳ್ತಾ ಇದ್ರು, ಈ ಸಿನಿಮಾದಲ್ಲಿ ಹಾಡಿಗೆ ಖರ್ಚು ಮಾಡಿರೋ ಹಣದಲ್ಲಿ ಒಂದು 2-3 ಸಿನಿಮಾ ಕನ್ನಡದಲ್ಲಿ ದೊಡ್ಡ ಬಜೆಟ್ ಸಿನಿಮಾಗಳು ಮಾಡ್ಬೋದಾಗಿತ್ತು ಅಂತ. ಅಂದ್ರೆ ಅಷ್ಟು ಖರ್ಚಾಗಿದೆ ಹಾಡಿಗೆ ಅಂತ ಹೇಳಿ, ಹಾಡುಗಳಿಗೆ ಈ ಸಿನಿಮಾದಲ್ಲಿ. ವಿಜಯ? ಹೌದೌದು, ವಿಜಯ್. ಆದ್ರೆ ಈ ಹಾಡಿಗೆ ಎಷ್ಟು ಖರ್ಚು ಮಾಡಿಸಿದ್ರಿ ಸುಪ್ರೀತ್ ಹತ್ರ ನೀವು? ಇದು ಆಲ್ಬಮ್ ಮಾಡೋದು ಕಾಸ್ಟ್ಲಿ ಆಲ್ಬಂಬೇ, ತುಂಬ ಕಾಸ್ಟ್ಲಿ ಆಲ್ಬಂಬೇನೆ. ನಾನು ಬಿಫೋರು ಏಕ್ಲವ್ಯ ಮಾಡಿದಾಗಷ್ಟೇ 3 ಸಾಂಗ್ಸ್ ಮಾತ್ರ ಯುರೋಪಲ್ಲಿ ಮಾಡಿದ್ವಿ. ಸೊ ಅದಾದ್ಮೇಲೆ 3 ಸಾಂಗ್ಸ್ ಇಂಡಿಯಾದಲ್ಲಿ ಮಾಡಿಕೊಟ್ರು. KD ಆಲ್ಬಮ್ ಬಂದು SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.